ದೇವನಹಳ್ಳಿ ತಾಲೂಕು ಬೀರಸಂದ್ರ ಬಳಿಯ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಕರ್ನಾಟಕ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಅರೆಬೆತ್ತಲೆ ಶಾಂತಿಯುತ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ಮಾದಿಗ ದಂಡೋರ ಪ್ರಚಾರ ಸಮಿತಿ ಅಧ್ಯಕ್ಷ ಬುಳ್ಳಹಳ್ಳಿ ರಾಜಪ್ಪ ಮಾತನಾಡಿ, ಕಳೆದ 30 ವರ್ಷಗಳಿಂದ ಒಳ ಮೀಸಲಾತಿ ಜಾರಿಗೆ ಹೋರಾಟ ಮಾಡುತ್ತಿದ್ದೇವೆ. ಇದುವರೆಗೂ ಈಡೇರಿಸಲು ಸರ್ಕಾರಗಳು ವಿಫಲವಾಗಿದೆ. ಇಂದು ಅರೆಬೆತ್ತಲೆ ಪ್ರತಿಭಟನೆ, ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ಮಾದಿಗ ಬಂಧುಗಳು ಸಜ್ಜಾಗ್ತಾರೆ. ಸರ್ಕಾರದ ವಿಳಂಬ ನೀತಿಯಿಂದ ಸಮುದಾಯದ ಯುವಕರಿಗೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಉದ್ಯೋಗದಲ್ಲಿ ವಂಚಿತರಾಗ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ತಾವೇನು ಹೊಡೆದ್ರು ಸುಪ್ರೀಂ ಕೋರ್ಟ್ನಲ್ಲಿ 2024 ಸುದೀರ್ಘವಾದಂತಹ ಚರ್ಚೆ ಮಾಡಿದ್ರು. ಇವತ್ತು ನಿಮಗೆ ನಾನು ತಿಳಿಯಬಯಸ್ತೇನೆ, ಇವತ್ತು ಆಂಧ್ರ ಪ್ರದೇಶದ ಅಂದ್ರೆ ತೆಲಂಗಾಣ ರಾಜ್ಯದಲ್ಲಿ ಮಂದಕೃಷ್ಣ ಮಾದಿಗರವರ ಅತಿ ತೀವ್ರವಾದಂತಹ ಹೋರಾಟವನ್ನ ನೋಡಿದಂತ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು ಯಾವುದಾದರೂ ಜಾತಿಯ ಸಮಾವೇಶಕ್ಕೆ ಹೋಗಿದ್ದಾರೆ ಅಂದ್ರೆ ಅದು ಮಾದಿಗರ ಸಮಾವೇಶಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳ ಖುದ್ದಾಗಿ ಹಾಜರಾಗಿ ಆ ಮಾದಿಗರ ನೋವನ್ನ ಅವರು ಅರ್ಥಕೊಂಡ್ರು. ಅವತ್ತು ರಾತ್ರಿ ಸಮಯದಲ್ಲಿ ಮಾದಿಗರಿಗೆ ಬೆಳಕು ಕೊಡಬೇಕಾದ್ರೆ ನೀವೆಲ್ಲರೂ ನಿಮ್ಮ ಬೆಳಕನ್ನು ತೋರಿಸಿ ಅಂತ ಹೇಳಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಾಗ ಅಲ್ಲಿದ್ದಂತ ಲಕ್ಷಾಂತರ ಮಾದಿಗರು ತಮ್ಮ ಮೊಬೈಲ್ಗಳನ್ನ ಆನ್ ಮಾಡಿ ಅವರು ಈ ಜಾತಿಗೆ ಬೆಳಕು ಕೊಡಬೇಕು, ಈ ಬೆಳಕು ಕೊಡ್ಲಿಕ್ಕೆ ಕಾರಣಕರ್ತರು, ಆ ಅಧಿಕಾರ ಇದು, ಆ ಧೈರ್ಯ ಇರೋದು ನರೇಂದ್ರ ಮೋದಿ ಸಾಹೇಬ್ರಿಗೆ ಅಂತ ಹೇಳಿದ ತಕ್ಷಣ ನರೇಂದ್ರ ಮೋದಿಜಿಯವರು ಸರ್ವೋಚ್ಚ ನ್ಯಾಯಾಲಯದ ಜಡ್ಜಿಗಳನ್ನ, ಅಲ್ಲಿದ್ದಂತ ಒಂದು ಪತ್ರಕರ್ತರನ್ನ ಮತ್ತು ಎಲ್ಲ ಸಾಮಾಜಿಕ ಪ್ರಜ್ಞೆ ಎಲ್ಲರನ್ನ ಒಳಗೂಡಿ ಅವರು ವರದಿಯನ್ನು ತಗೊಂಡು ಅವರು ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಆದೇಶ ಮಾಡ್ಲಿಕ್ಕೆ ವಿನಂತಿ ಮಾಡಿದ್ರು. ಆ ಆದೇಶದ ಪ್ರಕಾರ 7 ಜನ ಇದ್ದಂತ ನ್ಯಾಯಪೀಠ, ಅದ್ರಲ್ಲಿ 6 ಜನ ಬಹುಮತ ಇದ್ದಂತ ನ್ಯಾಯಾಧೀಶರು ಇದು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಈ ಒಂದು ಅಧಿಕಾರ ಇದೆ, ಅವರು ಕೂಡಲೇ ಮಾದಿಗರಿಗೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಹೇಳಿ ಆದೇಶ ಮಾಡಿ 1 ವರ್ಷ ಆಯ್ತು. ಬಂಧುಗಳೇ, ಈ 1 ವರ್ಷದಲ್ಲಿ ಕಳಕಳಿ ಇರುವಂತ ಈ ಕಾಂಗ್ರೆಸ್ ಸರ್ಕಾರ ಮಾದಿಗರಿಗೆ ತನ್ನ ಪ್ರಣಾಳಿಕೆಯಲ್ಲಿ ನಾವು ನಿಮ್ಮ ಒಳ ಮೀಸಲಾತಿನ ಜಾರಿ ಮಾಡೇ ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟಂತ ಸರ್ಕಾರ ಇವತ್ತು ಮಾತು ತಪ್ಪಿದೆ. ಇವತ್ತು ಕಡು ಬಡವರನ್ನ ಏನೋ ಭಾಗ್ಯಗಳು ಕೊಡ್ತೀವಿ ಅಂತೇಳಿ ಬಿಟ್ಟಿ ಭಾಗ್ಯಗಳಲ್ಲಿ ಮೋಸ ಮಾಡಿ ಇವತ್ತು ಕರೆಂಟ್ ಚಾರ್ಜ್ ಹೆಚ್ಚು ಮಾಡಿದ್ದಾರೆ, ಮದ್ಯಪಾನ ಹೆಚ್ಚು ಮಾಡಿದ್ದಾರೆ, ಇವತ್ತು ರೇಷನ್ ಸರಿಯಾಗಿ ಸಿಗ್ತಾ ಇಲ್ಲ. ಅಂದ್ರೆ ಇವರು ಕೊಟ್ಟಂತ ಈ ಸುಳ್ಳು ಭರವಸೆಗಳು ಯಾವ ಪುರುಷಾರ್ಥಕ್ಕೆ? ನಾವು ಕೇಳ್ತಾ ಇದ್ದೇವೆ, ನಮಗೆ ಅಕ್ಕಿ ಬೇಡ, ನಮಗೆ ನೀವೇನು ಕೊಡೋದು ಬೇಡ, ನಮ್ಗೆ ಒಳ ಮೀಸಲಾತಿ ಜಾರಿ ಮಾಡಿ. ನೀವು ಒಳ ಮೀಸಲಾತಿ ಜಾರಿ ಮಾಡಿದ್ದಾದ್ರೆ ನೀವು ಕೊಡುವಂತ ಎಲ್ಲ ಯೋಜನೆಗಳು ಸಕಾರಾತ್ಮಕವಾಗಿ ನಮಗೆ ಸಿಗ್ತವೆ. ನಿಮ್ಮನ್ನ ನಾವು ಭಿಕ್ಷೆ ಬೇಡ್ತಾ ಇಲ್ಲ. ಮೀಸಲಾತಿ ಎನ್ನುವಂಥದ್ದು ಅದು ನಮ್ಮ ಜನ್ಮ ಸಿದ್ಧ ಹಕ್ಕು. ನೀವು ಒಳ ಮೀಸಲಾತಿಯನ್ನು ಜಾರಿ ಮಾಡದೆ ಹೋದ್ರೆ 15ನೇ ತಾರೀಕು ನಂತರ ನಾವು ಉಗ್ರವಾದಂತಹ ಹೋರಾಟವನ್ನ ಮಾಡ್ಕೊಳ್ತೀವಿ. ಇವತ್ತು ನಾವು ಸರ್ಕಾರದ ಶವಯಾತ್ರೆ ಮಾಡ್ಬೇಕಂತಿದ್ವಿ. ಮೊನ್ನೆ ಸಿದ್ದರಾಮಣ್ಣವರೇ ನಿಮಗೆ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ವಿ. ಇವತ್ತು ನಾವು ಸರ್ಕಾರಕ್ಕೆ ದಿಗ್ಬಂಧನ ಹಾಕುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಆದ್ರೂ ಕೂಡ ನಾವು ತಾಳ್ಮೆ ಹೋರಾಟ ಮಾಡಿದ್ದೀವಿ. ಈ ತಾಳ್ಮೆಯನ್ನ ಇನ್ನೂ ಪರೀಕ್ಷೆ ನೀವು ಮಾಡೋದಾದ್ರೆ ಆಗಸ್ಟ್ 15ನೇ ತಾರೀಕು ನಂತರ ರಾಜ್ಯದಾದ್ಯಂತ ಬಂದ್ ಮಾಡೋ ಚಳುವಳಿ ಮತ್ತು ರಕ್ತಪಾತ ಆಗುವಂತ ಚಳುವಳಿಯನ್ನ ನಾವು ಹಮ್ಮಿಕೊಳ್ಬೇಕಾಗ್ತದೆ. ನಮ್ಮನ್ನ ನಾವೇ ಸಾಯಿಸ್ಕೊಳ್ತೀವಿ, ನಮ್ಮನ್ನ ನಾವೇ ಆತ್ಮಹತ್ಯೆ ಮಾಡ್ಕೊಳ್ತೀವಿ. ಯಾಕಂದ್ರೆ ಈ ಸರ್ಕಾರಕ್ಕೆ ಮಾದಿಗರ ಒಂದು ಒಳ ಮೀಸಲಾತಿ ಆ ಕೂಗು ಕೇಳಿಸಿಲ್ಲ ಅಂದ್ರೆ ನಿಮ್ದು ಕುರುಡು ಸರ್ಕಾರ ಅಂತೇಳಿ ನಾವು ಆತ್ಮಹತ್ಯಾ ಕಾರ್ಯಕ್ರಮಗಳನ್ನ ಹಾಕೊಳ್ಬೇಕಾಗ್ತದೆ. ವರದಿ ಅಕ್ಷಯ್ ವಿ, ದೇವನಹಳ್ಳಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.